ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ಅವರ ಒಂದು ಸಾವು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಆಯಿತು. ಅದರ ಬಗ್ಗೆ ಪಾಲಕರಿಗೆ ಕೆಲವೊಂದು ಸಂಶಯಗಳಿವೆ. ಈ ಸಾವು ನಿಜವಾಗಿ ಅನಾಹುತ ಏನಾದರೂ ಆಗಿ ನಡೀತಾ ಅಥವಾ ಯಾವುದಾದ್ರೂ ಬೇರೆ ಕಾರಣದಿಂದ ಈ ಸಾವು ನಡೆದಿದೆಯಾ ಅನ್ನುವಂತಹ ಸಂಶಯ ಪಾಲಕರಲ್ಲಿ ಇತ್ತು. ಹಾಗಾಗಿ ಈಗಾಗಲೇ ಅದು ಸರಿಯಾದ ದಾರಿಯಲ್ಲಿ FIR ರಿಜಿಸ್ಟರ್ ಆಗಿದೆ. ಪೋಸ್ಟ್ಮಾರ್ಟಮ್ಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ನಾನು ವಿನಂತಿ ಮಾಡ್ತೀನಿ. ಅವರಿಗೆ ವಿಶ್ವಾಸವನ್ನು ಕೊಟ್ಟಿದ್ದೀನಿ. ಒಂದು ವೇಳೆ ಯಾರೇ ಭಾಗಿಯಾಗಿದ್ದರು ಅವರಿಗೆ ಕಾನೂನಿನ ವ್ಯಾಪ್ತಿ ಒಳಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ. ಯಾರನ್ನು ಕೂಡ ರಕ್ಷಣೆ ಮಾಡುವಂತಹ ಪ್ರಶ್ನೆ ಇಲ್ಲ. ಅದೇ ರೀತಿ ಒಬ್ಬ ಸಾವಿನ ಸತ್ಯತೆ ಏನು ಅಂತ ಹೇಳಿ ಆ ಕುಟುಂಬದವರಿಗೂ ಗೊತ್ತಾಗಬೇಕು. ಈ ನಿಟ್ಟಿನಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡಿದ್ದೇನೆ. ಈಗ ಪೋಸ್ಟ್ಮಾರ್ಟಮನ್ನು ಕೂಡ ವ್ಯವಸ್ಥಿತವಾಗಿ ಪಂಚರನ್ನು ಇಟ್ಕೊಂಡು ಇನ್ಕ್ವೆಸ್ಟನ್ನು ಮುಗಿಸಿ ನಿಗದಿತವಾಗಿ ಆ ಕಾನೂನಿನ ವ್ಯಾಪ್ತಿಯಲ್ಲಿಯೇ ಪೋಸ್ಟ್ಮಾರ್ಟಮ್ ಪ್ಲಸ್ ಇನ್ಕ್ವೆಸ್ಟ್ ಪಂಚನಾಮ ಮಾಡಬೇಕು ಅಂತ ಹೇಳಿ ಅವರಿಗೆ ತಿಳಿಸಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಮಾತನಾಡಿ ಮನವಿಯನ್ನು ಮಾಡಿದ್ದೇನೆ. ಕೇವಲ 5 ಲಕ್ಷ ಅಲ್ಲ, ಈ ಕುಟುಂಬಕ್ಕೆ 20 ಲಕ್ಷದವರೆಗೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಇಂತಹ ಘಟನೆಗಳು ಎಲ್ಲಿಯೂ ಕೂಡ ನಡೀಬಾರದು. ಅದೇ ರೀತಿ ಶಾಲೆಯಲ್ಲಿ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವಂತಹ ವಾತಾವರಣ ನಿರ್ಮಾಣ ಆಗಬೇಕು. ಈ ನಿಟ್ಟಿನಲ್ಲಿ ಏನು ಕ್ರೈಸ್ಟ್ ಸಂಸ್ಥೆ ಹೆಚ್ಚು ಸುಧಾರಣೆಯನ್ನು ತರುವಂತಹ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚುವಂತಹ ಪ್ರಕ್ರಿಯೆಗಳು ನಡೀಬೇಕು. ಈ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ. ಸರ್, ಈಗ ಅವ್ರ ತಾಯಿಯವರು ಬೇರೆ ತಾಲೂಕಲ್ಲಿ ಅವ್ರು ಇದೇ ತಾಲೂಕಿನಲ್ಲಿ ಬೇಕಿಲ್ಲ. ಆ ತಾಯಿ ತಮ್ಮ ನೋವನ್ನು ತೋಡ್ಕೊಂಡ್ರು. ಯಾಕೆ ಅಂದರೆ ಈ ಮಕ್ಕಳು ತಂದೆಯನ್ನು ಕಳ್ಕೊಂಡು, ಅಂದರೆ ಹೆಣ್ಣುಮಗಳ ಗಂಡ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೂ ಕೂಡ ಅಕಾಲಿಕ ಸಾವು ಆಗಿದೆ. ಅನುಕಂಪದ ಆಧಾರದಲ್ಲಿ ಈ ಹೆಣ್ಣುಮಗು ಅಂದರೆ ಆ ಮಗುವಿನ ತಾಯಿ ಕೆಲಸ ಮಾಡ್ತಾಯಿದ್ರು. ಇರುವಂತಹ 3 ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಅಲ್ಲಿ ಹೋಗುವಂಥದ್ದು ತೊಂದರೆ ಆಗುತ್ತೆ. ಇದನ್ನು ಅಧಿಕಾರಿಗಳಿಗೆ ಹೇಳಿದರೆ ಇಮಿಡಿಯೇಟಾಗಿ ಇವತ್ತೇ ಡೆಪ್ಯುಟೇಷನ್ ಮೂಲಕ ರಾಯಬಾಗ್ ತಾಲೂಕಿಗೆ ಖಾಲಿ ಇರುವಂತಹ ಹುದ್ದೆಗೆ ಅದನ್ನು ನಿಯುಕ್ತಿ ಮಾಡಬೇಕು ಅಂತ ವಿನಂತಿ ಮಾಡಿದೆ.